ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಎಪಿಸೋಡ್ ಅಲ್ಲಿ ನಾವು ಇಂಡಿಯನ್ ಸ್ಟ್ರೀಟ್ ಫುಡ್ ರಿವ್ಯೂ ನೋಡೋಣ. ಎಲ್ಲ ಕಡೆಗೂ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗ್ತಾ ಇದೆ ಸ್ಟ್ರೀಟ್ ಫುಡ್ ರಿವ್ಯೂಸ್. ಈಗ ಏನೋ ಬೇರೆ ಸ್ಪೆಷಲ್ ಆಗೆಲ್ಲ ಮಾಡ್ತಾ ಇದ್ದಾರೆ ಸ್ಟ್ರೀಟ್ ಫುಡ್. ಸೊ ನೋಡೋಣ ಏನೇನೆಲ್ಲ ಮಾಡ್ತಾರೆ ಅಂತ. ತಡ ಮಾಡೋದು ಬೇಡ, ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಬಿಗಿನ್. ಯಾರು ಗುರು ಇವನು? ಕೈ ತೊಳ್ಕೊಂಡು ಎಷ್ಟು ವರ್ಷ ಆಯ್ತು ಮರಯ್ಯ ನೀನು? ಜಾಮೂನ್ ಏನಕ್ಕೆ ಆಗ್ತಾ ಇದೆ ಗುರು ನೀನು? ಅದಕ್ಕೆ ತಿನ್ನಕ್ಕಂತೂ ಆಗಲ್ಲ ಗುರು. ಅಯ್ಯಯ್ಯಪ್ಪ, ನಿನ್ ಜನ್ಮಕ್ಕೆ ಹೋಗೋ. ಗ್ಲೌಸ್ ಅಂತಾರಲ್ಲ ಗುರು, ಕೈಗೆ ಹಾಕೊಳ್ಳೋದು. ಅದೇನಂತ ಗೊತ್ತಿಲ್ಲ ಇವ್ರಿಗೆಲ್ಲ ಪಾಪ. ಯಾವ ಸರ್ಕಾರ ಬರುತ್ತೋ ಏನೋ ಗೊತ್ತಿಲ್ಲ ಗುರು. ಫಸ್ಟಿಗೆ ಎಲ್ಲಾ ಗ್ಯಾರಂಟಿಗಿಂತ ಮುಂಚೆ ಇವ್ರುಗಳಿಗೆಲ್ಲ ಓದ್ತಂದು ಗ್ಲೌಸ್ ಕೊಡ್ಸ್ಬೇಕು ನಮ್ ಸರ್ಕಾರದವರು. ಅದು ಫಸ್ಟಿಗೆ ಮಾಡ್ಬೇಕಾಗಿರೋದ್ ಕೆಲಸ ನನ್ ಪ್ರಕಾರ. ತುಂಬಾ ಇಂಪಾರ್ಟೆಂಟ್ ಇದೆ ಗ್ಲೌಸ್. ಅಯ್ಯೋ, ಈ ನರ್ಕ ನೋಡಕ್ ಆಗ್ತಿಲ್ಲ. ಇದ್ ಯಾವ ಕಲರ್ ಎಣ್ಣೆ ಅಂತಾನೆ ಗೊತ್ತಾಗ್ತಲ್ಲ. ಲೈಫ್ ಅಲ್ಲಿ ಈ ತರ ಕಲರ್ ಎಣ್ಣೆ ಇದೇನಿದು? ಆರೆಂಜಾ ಏನು? ಇದು ಪರವಾಗಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಓಕೆ, ಪಾಸ್. पंछी बनूं उड़ती फिरूं मस्त गगन में, आज मैं आजाद हूँ दुनिया के चमन में. पंछी ಒಂದ್ ನಿಮಿಷ. ಫಸ್ಟ್ ಆಫ್ ಆಲ್ ಪಾನಿಪುರಿಗೆ ಐಸ್ ಯಾವನ್ ಹಾಕ್ತಾನೋ? ದ್ರಾಕ್ಷಿ, ಗೋಡಂಬಿ, ಬಾದಾಮಿ. ಒಂದ್ ಸೆಕೆಂಡ್ ಪಾನಿಪುರಿ ಹೆಂಗಿರುತ್ತೆ ಅನ್ನೋದೇ ಮಾತೋಗ್ಬಿಡ್ತೀವಿ. बनूं उड़ती फिरूं मस्त गगन में, आज मैं आजाद हूँ दुनिया के चमन में. ಪಾನಿಪುರಿ ಇದೆಲ್ಲ ಗುರು. ಪಾನಿಪುರಿ ಅಂದ್ರೆ ಇದಲ್ವೇ ಅಲ್ಲ. ಇದೇನೋ ಬೇರೆ ಕೊಡ್ತಾ ಇದಾರೆ. ಇದು ಮೋಸ ಮಾಡ್ತಾ ಇದಾರೆ ಅಷ್ಟೇ, ಜನಕ್ಕೆ ವಕ್ರ ಮಾಡ್ತಾ ಇದಾರೆ. ಯಾವ್ದೇ ಕಾರಣಕ್ಕೂ ಇದು ಪಾನಿಪುರಿ ಅಂತ ನಾನಂತೂ ಕರೆಯಲ್ಲ. ಸಿಸ್ಟರ್, ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ನಾನು ಇವ್ರನ್ನ ಕಂಡುಹಿಡಿಯಲೇಬೇಕು. ದಯವಿಟ್ಟು ಇವ್ರು ಯಾರು ಅಂತ ಹೇಳ್ತೀರಾ? ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡ್ತಾ ಇದೆ, ಇದ್ರ ರೇಟ್ ಬಂದ್ಬಿಟ್ಟು 290 ಅಂತೆ. 290 ಕೊಟ್ಟು ತಿನ್ನುವಂತ ಅದ್ರೊಳಗೆ ಏನಿದೆ ಅಂತ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.
and I hate it at the same time. ಕುರ್ಕುರ ಹಾಕೋವರೆಗೂ ಚೆನ್ನಾಗೇ ಇತ್ತು. ಕುರ್ಕುರೆ ಹಾಕೊಂಡು ಯಾವ ನನ್ನ ಮಗ ಆಮ್ಲೆಟ್ ತಿಂತಾನೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನನಗಿದ್ರ ಉತ್ತರ ಸಂತೋಷ. ಸೊ ಇದು ಬಂದ್ಬಿಟ್ಟು ಆಲೂ ಚಾಟ್ ಅಂತೆ, ಪರವಾಗಿಲ್ಲ, ವಿಯರ್ಡ್ ಅಂತ ಏನ್ ಹೇಳಕ್ಕಾಗಲ್ಲ, ಟ್ರೈ ಮಾಡಿ. ಅವ್ರು ದೋಸೆ ಅಂತ ಹಾಕಿದಾರೆ, ಯಾವ ಕಡೆಯಿಂದ ಯಾವ ದಿಕ್ಕಲ್ಲಿ ಇವ್ರು ದೋಸೆ ಮಾಡಿದ್ರು, ಇದು ಯಾವ ತರ ದೋಸೆ ನಾನಂತೂ ತಿನ್ನಲ್ಲ, ಅವರೇ ದುಡ್ಡು ಕೊಟ್ರು ತಿನ್ನಲ್ಲ. ಅಣ್ಣ ನಿನ್ ದೋಸೆ ನೀನೇ ಹಿಡ್ಕೊ. ನಮಸ್ಕಾರ ಗುರು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಪಾನಿಪುರಿನ ಎಷ್ಟು ಕೆಟ್ಟದಾಗೆಲ್ಲ ತಿನ್ಬಹುದು ಅನ್ನೋದಕ್ಕೇನಾದ್ರು ಇನ್ಸ್ಪಿರೇಷನ್ ತಗೋಬೇಕಂದ್ರೆ ಯಾರಾದ್ರೂ ಈ ವಿಡಿಯೋನ ನೋಡ್ಬೇಕು ಖಂಡಿತ. यागा समोसा पर समोसा भी है। हाँ जी। ओ भाई साहब ಸೊ ಇದು ಬಂದ್ಬಿಟ್ಟು ರಿಮಿಕ್ಸ್ ಥಾಲಿ ಅಂತೆ. ಅಂಕಲ್ 2 ಐಟಮ್ ಹಾಕಂಡ್ ಮಿಸ್ ಮಾಡಿದ್ದಾರೆ, ಐಸ್ ಕ್ರೀಮು ಪಾನ್ ಬಿಡ. ಅವೆರಡೂ ಹಾಕ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿದೆ, ಸೂಪರ್ ಆಗಿದೆ. ಅವೆರಡು ಮಿಸ್ ಮಾಡಿ, ಔಟ್ ಆಫ್ ಸ್ಟಾಕ್ ಆಗಿರೋದು. ನೆಕ್ಸ್ಟ್ ಟೈಮ್ ಪಕ್ಕ ಹಾಕೊಡ್ತಾರೆ ಹೋದ್ರೆ ಯಾರಾದ್ರೂ. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರು. ಸೊ ಇದಾಗಿತ್ತು ವಿಯರ್ಡ್ ಇಂಡಿಯನ್ ಸ್ಟ್ರೀಟ್ ಫುಡ್ಸ್. ಸೊ ನಿಮ್ಗೇನು ಅನಿಸ್ತು ಇದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ಸಿಗ್ತೀನಿ ಆದಷ್ಟು ಬೇಗ ಮುಂದಿನ
ಆದ್ರೆ ಪ್ರೀತಿಸು ಅಪ್ಪ ಬಂದ ಪ್ರೀತಿ ತಾನೇ ವಾಪಸ್ ಸಿಗುತ್ತೆ ನಿನಗೆ. ಮತ್ತೇನೋ ಬೇಕು ನಿನಗೆ?